ಮುಕ್ತಾಯಕ್ಕೆ ಮಧು ಬಂಗಾರಪ್ಪ. ಸನ್ಮಾನ್ಯ ಪ್ರಶ್ನೆ ಸಂಖ್ಯೆ 1966 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರನ್ನ ಕೇಳಬಯಸ್ತೇನೆ. ಮಾನ್ಯ ಅಧ್ಯಕ್ಷೆ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷೆ ಉತ್ತರ ಕೊಟ್ಟಿದ್ದಾರೆ. ಬಹುಶಃ ನಮ್ಮ ಅಧಿಕಾರಿಗಳು ಆ ಶಾಲೆಗೆ ಬಂದು ನೋಡಿಲ್ಲ. ಆ ಶಾಲೆ ಎಲ್ಲಿದೆ, ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಶಿಕ್ಷಕರಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತೇ ಇಲ್ಲ. ನಾನು ಪ್ರತಿದಿನ ಯಾವ್ದಾದ್ರು ಅಧಿಕಾರಿಗಳು ಬರ್ತಾರ ನೋಡ್ತಾರ ಅಂತಕ್ಕಂಥದ್ದು. ಸುಮಾರು 4 ಶಾಲೆನ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥದ್ದು. ಯಾವುದೇ ಕಾರ್ಪೊರೇಟ್ ಶಾಲೆಗಳಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಶಾಲೆಗಳು ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಅಲ್ಲಿ ಆ ಮಕ್ಕಳಿಗೆ ಬೇಕಾದಂತ ಕಂಪ್ಯೂಟರ್ ಲ್ಯಾಬ್ ಇರ್ಬೋದು, ಇ ಲೈಬ್ರರಿ ಇರ್ಬೋದು, ರೊಬಾಟ್ ಲ್ಯಾಬ್ ಇರ್ಬೋದು, ಸೈನ್ಸ್ ಲ್ಯಾಬ್ ಇರ್ಬೋದು, ಬುಕ್ ಲೈಬ್ರರಿ, ಇಷ್ಟು 3 ಶಾಲೆಗಳಲ್ಲಿ ಒದಗಿಸಿದ್ದೇವೆ. 12 ಜನ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಹೇಳ್ತಾರೆ. 26 ಜನ ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು. 2021ರಲ್ಲಿ ವಿದ್ಯಾರ್ಥಿಗಳು ಏನು ಅಡ್ಮಿಷನ್ ಆಯ್ತವೆ, ಅದ್ರಲ್ಲೇ ಇವತ್ತು ಶಿಕ್ಷಕಗಳನ್ನ ಇಡೀ ರಾಜ್ಯದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. 26 ಜನ ಶಿಕ್ಷಕರ ಕೊರತೆ ಇದೆ. ಇವತ್ತು LKG UKG 4 ಕಡೆ ನಡೀತಾ ಇರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಶಾಲೆ, ಕರ್ನಾಟಕ ಪಬ್ಲಿಕ್ ಶಾಲೆ, ಕುರುಬ್ರಳ್ಳಿ ಶಾಲೆ, 4 ಕಡೆ ನಡೀತಾ ಇರ್ತಕ್ಕಂಥ ಶಾಲೆನಲ್ಲಿ 710 ಮಕ್ಕಳು LKG UKG ನಲ್ಲಿ ನಡೀತಾ ಇದ್ದಾರೆ. ಅಲ್ಲಿ ಸುಮಾರು ಅಟಲ್ ಬಿಹಾರಿ ವಾಜಪೇಯಿ ಶಾಲೆನಲ್ಲಿ 8 ಜನ ಮೇಂಟೆನೆನ್ಸ್ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಅಧಿಕಾರಿಗಳಿಗೂ ಗೊತ್ತಿಲ್ಲ. ಮತ್ತೆ KPS ಕೃಷ್ಣನಗರದಲ್ಲಿ ಸ್ವಚ್ಛತಾಗಾರರು ಇರ್ತಕ್ಕಂಥದ್ದು 10 ಜನ ಇದ್ದಾರೆ, ಆಯಾಗಳು 2 ಇದ್ದಾರೆ, ಭದ್ರತಾ ಸಿಬ್ಬಂದಿ 1 ಇದ್ದಾರೆ. ಬಹುಶಃ ಯಾವ ಕಮಿಷನರ್ಗಳಾಗ್ಲಿ DDPIಗಳಾಗ್ಲಿ ಯಾರು ಬಂದು ಆ ಶಾಲೆ ಅವರು ಅನುದಾನ ಕೊಟ್ಟಿಲ್ಲ. ಶಿಕ್ಷಣ ಇಲಾಖೆಯಿಂದ ಅನುದಾನ ಕೊಟ್ಟಿಲ್ಲ. ಏನಾಗ್ಬೇಕೀಗ? ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ. ಏನಾಗ್ಬೇಕು ಈಗ 2021ರ ಅನುಪಾತದಲ್ಲಿ ಶಿಕ್ಷಕರನ್ನ ಕೊಡ್ತಕ್ಕಂಥದ್ದಾದ್ರೆ ಅಲ್ಲಿ ಕಡೆ ಇರ್ತಕ್ಕಂಥ ನನ್ನ ಕ್ಷೇತ್ರ ಒಂದಲ್ಲ, ಇಡೀ ರಾಜ್ಯದಲ್ಲಿ ಆಯ್ತಾ ಇರ್ತಕ್ಕಂಥ ಅದೇ ಅವ್ಯವಸ್ಥೆ. ಮಂತ್ರಿಗಳೇ, ಮನೆ ಅಧ್ಯಕ್ಷೆ, ಮೊದಲನೇದಾಗಿ ಅವ್ರು ಏನಂದ್ರು, ಈಗ ನಮ್ಮ ಇಲಾಖೆಯವ್ರು ಯಾರು ಹೋಗಿಲ್ಲ ಅಂತ ಹೇಳಿ ಏನಾದ್ರು ಆ ತರ ನಿಜ ಆದ್ರೆ, ನಾಳೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ SSLCದು. ಸೊ ನಾಳೆ ಒಂದ್ ದಿವಸ ಬಿಟ್ಟು ನಾಡಿದ್ದನ್ನೇ ಅಲ್ಲಿ ಬರ್ತಕ್ಕಂಥದ್ದು, ಇಲ್ಲ ನಾಳೆ ಏನಾದ್ರು ಅವಕಾಶ ಇದ್ರೆ, ಯಾಕಂದ್ರೆ ಅಧಿಕಾರಿಗಳು ಭೇಟಿ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಹಣ ತಂದು ತುಂಬಾ ಕೋಟ್ಯಾಂತರ ರೂಪಾಯಿ ಹಾಕಿದೀವಿ ಅಂತ ಹೇಳ್ತಾರೆ. ಮತ್ತೆ LKG ಇಂದ ಇರೋದ್ರಿಂದ ಅಂತ ಶಾಲೆಗಳನ್ನ ನಾವು ಹೆಚ್ಚು ಸಹಕಾರವನ್ನು ಕೂಡ ಮಾಡ್ಬೇಕಾಗ್ತದೆ. ಶಿಕ್ಷಕರ ಕೊರತೆ ಏನಿದೆ ಅದನ್ನ ಈಗ ಮತ್ತೆ ನಾವು ಈ ಅತಿ ಶಿಕ್ಷಕರು ಕೊಡ್ತಾ ಇದೀವಿ. ಈಗ ಆಮೇಲೂ ಕೂಡ ನಮಗೆ 5,000 ಶಿಕ್ಷಕರನ್ನ ತಗೊಳ್ಳೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ಅದರೊಳಗೆ ನಾನು ಎಷ್ಟು ಜನರನ್ನ ಹಾಕೊಡ್ಬೇಕು, ಆ ಶಾಲೆಯನ್ನ, ಯಾಕೆಂದ್ರೆ ಅದು ಎಷ್ಟು ಜನರ ಮಕ್ಕಳಿದ್ದಾರೆ ಅದ್ರ ಮೇಲೆ ನಾ ಮಾಡ್ಕೊಳ್ತಕ್ಕಂತ ವ್ಯವಸ್ಥೆಯನ್ನ ನಾ ಮಾಡ್ಕೊಡ್ತೀನಿ. ಮತ್ತೆ ನಮ್ಮ ಇಲಾಖೆಯವರು ಅಲ್ಲಿ ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ವ್ಯವಸ್ಥೆ ಕೂಡ 3 ಶಾಲೆಗಳದ್ದು ನೀವು ಹೇಳಿದಿರಿ, 4ನೇದು ಕೂಡ ಇನ್ನೊಂದು ಯಾವ್ದೋ ಒಂದು ಪ್ರಸ್ತಾವನೆ ಮಾಡಿದ್ರಿ ನಿಮ್ ಕ್ಷೇತ್ರದಲ್ಲಿ ಇರ್ತಕ್ಕಂಥ. ಬಟ್ ನಾನು ಒಂದು ತಮಗೂ ಕೂಡ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾರು BO ಅವರು, ಯಾಕಂದ್ರೆ DDP ಅವರು ಎಷ್ಟು ಬರ್ತಾರೆ, BO ಅವರು ನಿಮ್ಮ ಆಫೀಸರ್ಸ್ ಕೂಡ ಆಗ್ತಾರ ಅಲ್ಲಿ. ಅವ್ರು ಏನಾದ್ರು ಬಂದಿಲ್ಲ ಅಂದ್ರೆ ನೀವು ಕರೆದಾಗ ನಮಗೆ ಆ ಮಾಹಿತಿಯನ್ನ ಕೊಡಿ. ಯಾಕಂದ್ರೆ BO ಅವರಲ್ಲಿ ನೀವು ಕರೆದ ತಕ್ಷಣ ಹೋಗ್ಲೇಬೇಕಂತ, ಶಾಸಕರು ಕರೆದ ತಕ್ಷಣ ಹೋಗ್ಲೇಬೇಕು, ಕಂಪಲ್ಸರಿ. ಅದು ನೋ ಎಕ್ಸ್ಕ್ಯೂಸಸ್. ಅವರು ಸರಿಯಾದ ಮಾಹಿತಿ ಕೊಟ್ಟಿದ್ರೆ ಆ ಶಾಲೆನಲ್ಲಿ 26 ಜನಕ್ಕೆ ನನ್ನ ಟ್ರಸ್ಟ್ ವತಿಯಿಂದನೇ ನಾನು ಸಂಬಳ ಕೊಡ್ತಾ ಇದ್ದೇನೆ ಕಳೆದ 2.5 ವರ್ಷದಿಂದ. 2.5 ವರ್ಷ ಇಲ್ಲ ಅಂದ್ರೆ ಶಾಲೆ ಮುಚ್ಚಬೇಕಾಗಿತ್ತು. ಸಂತೋಷ. ನಾನು ತಮ್ಮ ಮುಖೇನ ಸಚಿವರನ್ನ ಕೇಳ್ಕೊಂತಕ್ಕಂಥದ್ದು. ಅಲ್ಲಿ 8, 9, 10ನೇ ಅಟಲ್ ಬಿಹಾರಿ ವಾಜಪೇಯಿ ಶಾಲೆನಲ್ಲಿ ಹೈಸ್ಕೂಲ್ ಅಲ್ಲ, ಕಾಲೇಜ್ ಮಾಡುವಷ್ಟು ರೂಮ್ಗಳನ್ನ ಕಟ್ಟಿಸಿದ್ದೇವೆ. ನಮ್ಮ ಅನುದಾನದಿಂದ ನಮ್ಗೇನು ಅನುದಾನ ಬರ್ತದೆ ಅದರಿಂದ ಶಾಲೆಗಳನ್ನ ಕಟ್ಟಿಸಿದ್ದೇವೆ. 8ನೇ ಕ್ಲಾಸ್ ವರ್ಗು ಇದೆ. 9, 10ಕ್ಕೆ ಸುಮಾರು ಇನ್ನ 20 ಕೊಠಡಿ ಇದೆ. ದಯಮಾಡಿ ಅದಕ್ಕೂ ಅನುಮತಿಯನ್ನ ಕೊಡ್ಬೇಕು. ತಾವು ಬನ್ನಿ, ಒಂದು ಬಾರಿ ಬಂದು ಭೇಟಿ ಕೊಡಿ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಕಾರ್ಪೊರೇಟ್ ಶಾಲೆಗಿಂತ ಬಿಗಲಾಗಿದೆ. ಮಾನ್ಯ ಅಧ್ಯಕ್ಷ, ನಾನು ಇದು ಸೆಷನ್ ಆದ್ಮೇಲೆ, ಯಾಕಂದ್ರೆ ಅವ್ರು ಅಷ್ಟೊಂದು ಬನ್ನಿ ಸರ್, ಶನಿವಾರ ಬನ್ನಿ, ನಾಳೆ ಸೆಷನ್ ಮುಗಿಲಿ, ನಾನೇ ಪರ್ಸನಲ್ ಆಗಿ ಬರ್ತೀನಿ. ಅಷ್ಟರೊಳಗೇನೆ
ನಮ್ಮ ಅಧಿಕಾರಿಗಳನ್ನ ನಾಳೆನೆ ಹೋಗ್ತಕ್ಕಂತ ವ್ಯವಸ್ಥೆ ಇಲ್ಲ. 26 ಜನ ಶಿಕ್ಷಕರಿಗೆ ನಮ್ಮ ಟ್ರಸ್ಟ್ ವತಿಯಿಂದನೇ ಸ್ಯಾಲರಿ ಕೊಡ್ತಾ ಇದ್ದೇವೆ. ಹಂಗೆ ಒಂದು 5-6 ವರ್ಷ ನೀವೇ ಕೊಟ್ಬಿಡಿ ಗೋಪಾಲ್ ಅವರೇ. ಕೊಟ್ಟು ಈಗ ಇಡೀ ನಮ್ಮ ಕ್ಷೇತ್ರದ ಒಂದಲ್ಲ ಸಮಸ್ಯೆ. 2021ರಲ್ಲಿ ಏನ್ ದಾಖಲಾತಿ ಆಯ್ತು ಅದ್ರ ಪ್ರಕಾರನೇ ಶಿಕ್ಷಕರು ಇಲ್ಲಿವರೆಗೂ ಕೊಡ್ತಾ ಇರ್ತಕ್ಕಂಥದ್ದು. ಏನು ಅಡ್ಮಿಷನ್ ಆಗಿದಾವೆ ಮಕ್ಳೇ ಅವರ ಸಂಖ್ಯೆಗೆ ಅನುಗುಣವಾಗಿ ಅನುಪಾತಕ್ಕೆ ಅನುಗುಣವಾಗಿ ಆ ಶಿಕ್ಷಕರನ್ನ ಕೊಡ್ಬೇಕು ಅಂತಕ್ಕಂಥದ್ದು ತನ್ನ ಮುಖೇನ ಒತ್ತಾಯವನ್ನ ಮಾಡ್ತಾರೆ. ಮುಂದಿನ ಅಡ್ಮಿಷನ್ ಒಳಗಡೆ ನಮ್ಮ ಕ್ಷೇತ್ರಕ್ಕೆ ಶಿಕ್ಷಕರನ್ನ ಕೊಡ್ಬೇಕು. ಕೆಲವು ಸರ್ಕಾರಿ ನಮ್ಮ ಸ್ವಂತ ಜಾಗಗಳಲ್ಲಿ ಬಿಡಿಸಿ ಸರ್ಕಾರಿ ಶಾಲೆಗಳನ್ನ ಮಾಡಿಸಿದ್ದೇನೆ. 30-40 ಸೈಟ್ ನಲ್ಲಿ 560 ಜನ ಮಕ್ಕಳಿದ್ದಾರೆ. 2 ಶಿಫ್ಟ್ ಶಾಲೆ ನಡೀತಾ ಇದೆ. ಅಲ್ಲಿಗೆ ಶಿಕ್ಷಕರನ್ನ ಕೊಡಿ ಅಂತ ಅಂದ್ಬಿಟ್ಟು ಸಚಿವರನ್ನ ನಾನು ಕಳಕಳಿಯಿಂದ ವಿನಂತಿಯನ್ನ ಮಾಡ್ತೇನೆ. ಫಸ್ಟ್ ಅಧಿಕಾರಿಗಳನ್ನ ಕಳಿಸಿ ನಾನು ಕೂಡ ವೈಯಕ್ತಿಕವಾಗಿ ಆದಷ್ಟು ಬೇಗ ಭೇಟಿ ಮಾಡತಕ್ಕಂತ ನಿಮ್ಮ ಪರ್ಮಿಷನ್ ತಗೊಂಡು ನಿಮ್ ಜೊತೆಗೆ ನಾನೇ ಬರ್ತೀನಿ. ನರೇಂದ್ರ ಸ್ವಾಮಿ